Audio Jungle. Audio Jungle. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಊರಿಗೆ ಹೋಗೋದಿದೆ, ಹಾಗಾಗಿ ನೆಕ್ಸ್ಟ್ ಡೇ ಮಾಲೆ ಅಮಾವಾಸ್ಯೆ ಇರೋದ್ರಿಂದ ನಾವು ಊರಿಗೆ ಹೊರಟಿದ್ದೀವಿ. ಪಾಪುಗೂ ಗೊತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ. ಅವಳು ಫುಲ್ಲು ನಿದ್ದೆಲಿ ನೈಟೆಲ್ಲ ನಾವು ಊರಿಗೆ ಹೋಗ್ತೀವ ಅಮ್ಮ, ಊರಿಗೆ ಹೋಗ್ತೀವ, ಲಹರಿ ಬರ್ತಾಳ, ಅವಳು ಫುಲ್ಲು ಖುಷಿಯಾಗಿ ಎಕ್ಸೈಟಲ್ಲಿದ್ದಾಳೆ. ಹಾಗಾಗಿ ನಾನು ಚಿಕ್ಕ ಪುಟ್ಟ ಕ್ಲಿಪ್ಸು ಚೆನ್ನಾಗಿರುತ್ತೆ ಅಲ್ವಾ, ಒಂಥರ ಮಜಾ ಇರುತ್ತೆ ಅಂತ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೀನಿ. ಡೈಲಿ ಬೇಗನೆ ಎದ್ದೇಳೋದು, ಯಾಕೆಂದರೆ ಪಾಪು ಸ್ಕೂಲ್ಗೆ ಹೋಗ್ತಾಳಲ್ವ, ಹಾಗಾಗಿ ಇವತ್ತು ಸ್ಕೂಲ್ ಇದೆ. ಹಾಗಾಗಿ ಅವಳನ್ನ ಸ್ಕೂಲಿಗೆ ಕಳಿಸಿ ಅವಳು ಬರೋದ್ರೊಳಗೆ ಬೇಗ ರೆಡಿಯಾಗೋಣ. ಯಾಕೆಂದರೆ ಅವಳು ಬೇಗ ಬರ್ತಾಳೆ. ನಾರ್ಮಲ್ ಡೇಸಲ್ಲಿ ಇರೋ ಥರ ಸ್ಕೂಲ್ ಫುಲ್ ಡೇ ಇರೋದಿಲ್ಲ, ಹಾಫ್ ಡೇ ಅಂದರೆ 11:15ಗೆ ಬಿಡ್ತಿದ್ದಾರೆ. ಹಾಗಾಗಿ ಅವಳು ಬರೋದ್ರಲ್ಲಿ ಮನೆಗೆ 11:30 11:45 ಆಗುತ್ತೆ. ಅಷ್ಟರಲ್ಲಿ ಬೇಗ ರೆಡಿಯಾಗಿಬಿಡೋಣ ಅಂತ ನಾನೆಲ್ಲ ಫುಲ್ಲು ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ನಾನು ಪ್ಯಾಕಿಂಗು ಅದೆಲ್ಲ ಏನು ಪ್ರಿಪ್ರೇಷನ್ ಏನು ಮಾಡ್ಕೊಂಡಿಲ್ಲ. ಅದು ಒಂದೇ ದಿವಸಕ್ಕೆ ಅಲ್ವಾ, ಮತ್ತು ಮಂಡೇ ಸ್ಕೂಲ್ ಇರೋದ್ರಿಂದ ಬಂದುಬಿಡಬೇಕು. ಹಾಗಾಗಿ ನಾನು ಬೇಗ ಒನ್ ಡೇಗೆ ಸ್ವಲ್ಪ ಪ್ಯಾಕಿಂಗ್ ಅಲ್ವಾ, ಹಾಗಾಗಿ ಏನೂ ಮಾಡ್ಕೊಂಡಿಲ್ಲ. ಇವಾಗ ನಾನೆಲ್ಲ ಮಾಡ್ಕೋಬೇಕು, ತಿಂಡಿ ಮುಗಿಸಿ ಕೆಲಸ ಮುಗಿಸಿ. ಹಾಗಾಗಿ ನಾನಿಲ್ಲಿ ತಿಂಡಿ ಮಾಡ್ಲಿಕ್ಕೆ ಬಂದಿದ್ದೀನಿ. ಸಿಂಪಲ್ ತಿಂಡಿ ಮಾಡೋಣ, ಯಾಕೆಂದರೆ ನಮ್ಮ ಇವ್ರೂ ನೆಕ್ಸ್ಟ್ ಡೇ ಬಂದುಬಿಡ್ತಾರೆ ಅವರಪ್ಪನೂ. ಹಾಗಾಗಿ ನಾನು ತಿಂಡಿ ಮಾತ್ರ ಮಾಡೋಗೋಣ ಅಂತ ತಿಂಡಿ ಮಾಡ್ತಾಯಿದ್ದೀನಿ. ಬ್ರೆಡ್ ಪೌಂಡ್ ಇತ್ತೊಂದು, ಹಾಗಾಗಿ ಅದು ಸುಮ್ಮನೆ ನಾವು ಬರೋದ್ರಲ್ಲಿ ಗಟ್ಟಿಯಾಗುತ್ತೆ, ಇಲ್ಲಾಂದರೆ ವೇಸ್ಟ್ ಆಗುತ್ತಲ್ವ, ಫಂಗಸ್ ಬಂದುಬಿಡುತ್ತೆ. ಅದಕ್ಕೆ ನಾನು ಸಿಂಪಲ್ಲಾಗಿ ದಿಢೀರ್ನ ಆಗೋಂಥ ಒಂದು ಏನು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಸ್ಯಾಂಡ್ವಿಚ್ಚು ಈಸಿಯಾಗಿ ಬೇಗ ಆಗುತ್ತೆ. ಹಾಗಾಗಿ ಅವಳು ಯಾವಾಗಲೂ ಕೇಳ್ತಾನೆ ಇದ್ಲು, ತುಂಬ ದಿವಸ ಆಗಿತ್ತು ಸ್ಯಾಂಡ್ವಿಚ್ ಮಾಡಿ. ಹಾಗಾಗಿ ಇಲ್ಲಿ ನೋಡಿ, ಎಲ್ಲ ನಮ್ಮ ಹತ್ರ ಏನು ಅಂದರೆ ತರಕಾರಿ ಎಲ್ಲ ಹಾಕೋಕ್ಕಾಗಲ್ಲ. ಟೊಮೆಟೊ, ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಕುಕುಂಬರು, ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು. ಈ ರೀತಿ ಆ್ಯಕ್ಚುಲಿ ನಾವು ಸ್ಲೈಸಸ್ ಮಾಡಿ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಸ್ಲೈಸಸ್ ಮಾಡ್ಕೊಂಡಿಲ್ಲ, ಪಾಪು ತಿನ್ನೋಕ್ಕೆ ಕಷ್ಟ ಆಗುತ್ತೆ ಅಂತ ಇಲ್ಲಿ ಎಲ್ಲ ಸಣ್ಣ ಸಣ್ಣ ಪೀಸಸ್ ಮಾಡಿಕೊಂಡು ಇದಕ್ಕೆ ಮಯೋನೀಸ್ ಆ್ಯಡ್ ಮಾಡಿಕೊಂಡು. ಆ್ಯಕ್ಚುಲಿ ಸ್ಟಾರ್ಟಿಂಗ್ ನಾನು ತೋರಿಸಿದ್ದು ಮಯೋನೀಸು. ಮನೇಲಾದರೂ ಮಾಡ್ಕೊಬೋದು, ಹೊರ್ಗಡೆನಾದರೂ ತೊಗೊಬರ್ಬೋದು. ನಾನಿಲ್ಲಿ ನಾನ್ ವೆಜ್ಜು ಸಿಗುತ್ತೆ, ವೆಜ್ಜು ಸಿಗುತ್ತೆ. ಇಲ್ಲಿ ವೆಜ್ ಮಯೋನೀಸನ್ನು ನಾನು ಬಳಸ್ತಾ ಇರೋದು. ಅದಕ್ಕೆ ಈ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡಿ, ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರು, ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು. ಇವಳು ಮಧ್ಯದಲ್ಲಿ ಚಿಲ್ಲಿ ಫ್ಲೇಕ್ಸಲ್ಲಿ ಸೀಡ್ಸ್ ಸಿಗುತ್ತೆ ಅಲ್ವಾ, ಇವಳು ಇಷ್ಟಪಡೋದಿಲ್ಲ. ಹಾಗಾಗಿ ನಾನಿಲ್ಲಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿದ್ದೀನಿ. ಆ್ಯಕ್ಚುಲಿ ರೆಡಿಮೇಡ್ ತೊಗೊಂಡ್ರೆ ಅದರಲ್ಲೆಲ್ಲ ಇರುತ್ತೆ. ಹಾಗಾಗಿ ನಾನು ಸಿಂಪಲಾಗಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡಿಕೊಂಡು ಈ ರೀತಿ ಕ್ಲೋಸ್ ಮಾಡಿ ಇಟ್ಕೊಂಡು ನಾನು ಆಮೇಲೆ ಬೇಕಿದ್ರೆ ನಾವು ನಿಧಾನಕ್ಕೆ ಮಾಡ್ಕೋಬೋದು. ನಾನು ಅದನ್ನು ರೆಡಿ ಮಾಡಿಟ್ರೆ ಟೆನ್ಷನ್ ಇರಲ್ಲಲ್ವ, ಹಾಗಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಪಾಪು ಎಷ್ಟು ಬೇಗ ಎದ್ದಿದ್ದಾಳೆ ಅಂದರೆ, ಊರಿಗೆ ಹೋಗೋ ಮೈಂಡಲ್ಲಿ ಊರಿಗೆ ಹೋಗಬೇಕು ಅನ್ನೋದು ಒಂದು ವಿಷಯ ಇತ್ತಲ್ವ, ಅದನ್ನು ನೆನಪಿಸ್ಕೊಂಡು ಬೇಗ ಎದ್ಬಿಟ್ಟಿದ್ದಾಳೆ. ಎದ್ದು ಈ ರೀತಿ ಆಟ ಆಡ್ತಿದ್ದಾಳೆ. ನಾನೇ ಆಟ ಆಡಿ ಸ್ವಲ್ಪ ಹೊತ್ತು, ಇನ್ನೂ ಟೈಮ್ ಇದೆ ಅಂತ ಸ್ನಾನಕ್ಕೆ ಹೋಗ್ಬೇಕಲ್ವ. ಸ್ನಾನಕ್ಕೆ ಹೋಗೋಕ್ಕೂ ಮೊದಲೇ ನಾನು ಸ್ಯಾಂಡ್ವಿಚ್ ಮಾಡಿಟ್ಟೋದ್ರೆ ತಣ್ಣಗಾಗುತ್ತೆ, ಅಷ್ಟರಲ್ಲಿ ತಿನ್ನೋಕೆ ಅವಳಿಗೂ ಈಸಿ ಆಗುತ್ತೆ, ಮತ್ತು ಬಿಸಿ ಬಿಸಿ ಅಂತಾಳೆ. ಹಾಗಾಗಿ ನಾನು ಮುಂಚೆನೇ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. 4 ಪೀಸಸ್ ತೊಗೊಂಡು ಈ ರೀತಿ ಎಲ್ಲ ಪೀಸಸ್ಗೂ ಬಟರ್ನ ಅಂದರೆ ಬೆಣ್ಣೆನ ಹೆಚ್ಚಿ ಇಟ್ಕೋತಾ ಇದ್ದೀನಿ. ಎಲ್ಲ ಈ ರೀತಿ ಹೆಚ್ಚಿಟ್ಕೊಂಡ್ರೆ ಲಾಸ್ಟಲ್ಲಿ ನಾನು ಸ್ಟಫ್ ಮಾಡಿಟ್ಟಿದ್ನಲ್ಲ ಅದನ್ನು ಇಟ್ಟು ಕ್ಲೋಸ್ ಮಾಡಿಬಿಟ್ರೆ ಮುಗೀತು. ನಾನಿಲ್ಲಿ ಆ್ಯಕ್ಚುಲಿ ಯೂಸ್ ಮಾಡ್ತಾ ಇರೋದು ಸ್ಯಾಂಡ್ವಿಚ್ ಮೇಕರ್ನ. ಯಾಕೆಂದರೆ ನಾವು ಆಲ್ಮೋಸ್ಟು ಇದನ್ನು ತೊಗೊಂಡಾಗಿಂದನೂ ಸ್ಯಾಂಡ್ವಿಚ್ ಮಾಡಬೇಕಂದ್ರೆ ಇದರಲ್ಲೇ ಮಾಡ್ತಾ ಇರೋದು. ಮೊದಲಾದರೆ ತವ ಮೇಲೆ ಮಾಡ್ತಿದ್ದೆ, ತವ ಮೇಲೆ ಅಷ್ಟು ಬೇಯೋದಿಲ್ಲ, ಹಾಗೆ ಬೇಗ ಬ್ರೆಡ್ಗಳು ರೋಸ್ಟ್ ಆಗಿಬಿಡುತ್ತೆ, ಬ್ರೆಡ್ಸು ಪೀಸಸ್ಸು. ಹಾಗಾಗಿ ಇದರಲ್ಲಿ ಮಾಡೋದು. ನೋಡಿ, ಈ ರೀತಿ ಮೇಲೆ ಕೆಳಗೆ ಬಟರ್ ಅಪ್ಲೈ ಮಾಡಿರೋಂಥ ಒಂದು ಬ್ರೆಡ್ ಪೀಸಸ್ನ ಇಟ್ಟು ಈ ರೀತಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಆ್ಯಕ್ಚುಲಿ ನಾವು ಸ್ವೀಟ್ ಕಾರ್ನು ಹಾಕ್ಕೋಬೋದು, ಸಖತ್ತಾಗಿರುತ್ತೆ ತಿನ್ನೋಕ್ಕೆ ಸ್ವೀಟ್ ಕಾರ್ನು ಮಧ್ಯದಲ್ಲಿ. ಬಟ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಸ್ವೀಟ್ ಕಾರ್ನ್ ಹಾಕಿರಲಿಲ್ಲ. ಇವಾಗ ನೋಡಿ, ಆ್ಯಕ್ಚುಲಿ ರೆಡ್ ಪಕ್ಕ ಗ್ರೀನ್ ಇರುತ್ತೆ. ಇನ್ನೇನು ಸ್ಯಾಂಡ್ವಿಚ್ಚು ಪೂರ್ತಿ ರೆಡಿಯಾಗಿದೆ ಅಂದರೆ ಗ್ರೀನ್ ಕಲರ್ ಲೈಟ್ ಬರುತ್ತೆ. ಆಗ ನಾವು ಸ್ವಿಚ್ ಆಫ್ ಮಾಡಿ ಓಪನ್ ಮಾಡಿ ನಾವು ಸ್ಯಾಂಡ್ವಿಚ್ನ ತೊಗೋಬೋದು. ಈ ರೀತಿ ಬರುತ್ತೆ ನೋಡಿ. ಮಧ್ಯದಲ್ಲಿ 75% 90% ಕಟ್ಟಾಗಿ ಬರುತ್ತೆ ಸ್ಯಾಂಡ್ವಿಚ್ಚು. ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಒಳಗಡೆ ಸ್ವಲ್ಪ ಬೆಂದಿರುತ್ತೆ, ಹಾಗೆ ಮೇಲೆ ಬ್ರೆಡ್ಗಳು ಅಷ್ಟೇ ಚೆನ್ನಾಗಿ ಕ್ರಿಸ್ಪಿಯಾಗಿ ರೋಸ್ಟ್ ಆಗಿರುತ್ತೆ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದಕ್ಕೆ ಗ್ರೀನ್ ಚಟ್ನಿನೂ ಮಾಡ್ಕೋಬೋದು. ಪಾಪು ಆ್ಯಕ್ಚುಲಿ ಗ್ರೀನ್ ಚಟ್ನಿಲಿ ನಾನು ಚಿಲ್ಲಿ ಹಾಕ್ತೀನಲ್ವ, ಖಾರ ಅನಿಸುತ್ತೆ ಅಂತ, ಖಾರ ಅಂತಾಳೆ ಅಂತ ನಾನೇನು ಮಾಡಲ್ಲ, ಡೈರೆಕ್ಟ್ ಹಾಗೆ ತಿಂತಾಳೆ.
ಇಲ್ಲಾಂದರೆ ನಾವು ಸ್ಟಫ್ ಮಾಡ್ತೀವಲ್ಲ ಅದರಲ್ಲಿ ಬೇಕಿದ್ರೆ ನಾವು ಸ್ವಲ್ಪ ಏನಂತಾರೆ ಗ್ರೀನ್ ಚಟ್ನಿ ಅಥವಾ ಟೊಮೊಟೊ ಕೆಚಪ್ ಎಲ್ಲ ಹಾಕ್ಕೋಬೋದು. ಬಟ್ ನಾನು ಅದೆಲ್ಲ ಏನೂ ಹಾಕಲ್ಲ. ಸಿಂಪಲ್ ದಿಢೀರ್ ಆಗೋವಂಥ ಈ ಸ್ಯಾಂಡ್ವಿಚ್ ಮಾಡಿದ್ದೀನಿ. ಪಾಪು ನೋಡಿರಲಿ, ನಾನು ಸ್ಯಾಂಡ್ವಿಚ್ ಮಾಡಿ ಬರೋ ಅಷ್ಟರಲ್ಲಿ ಗಾಡಿ ಮೇಲೆ ಮಲಗಿಬಿಟ್ಟಿದ್ದಾಳೆ. ಅವಳನ್ನ ಪೂಸಿ ಹೊಡೆದು ಏನೇನೋ ಮಾಡಿ ನಾನು ಡವ್ ಮಾಡ್ಕೊಂಡು ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಕರ್ಕೊಂಬಂದು ನಮಸ್ಕಾರ ಮಾಡ್ತಿದ್ದಾಳೆ ನೋಡಿ. ಅವಳಿಗೆ ಬೇಗ ತಿನ್ಲಿಕ್ಕೆ ಕೊಟ್ಟು ಬೇಗ ರೆಡಿ ಮಾಡಿ ಕಳಿಸ್ಬೇಕು. ಯಾಕಂದರೆ ಟೈಮ್ ಆದರೆ ಅಲ್ಲಿ ಕ್ಲೋಸ್ ಮಾಡ್ತಾರೆ ಗೇಟು, ಮತ್ತೆ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಆಮೇಲೆ ಒಳಗೆ ಕರ್ಕೋತಾರೆ. ಹಾಗಾಗಿ ನಾನು ಬೇಗ ರೆಡಿ ಮಾಡಿ ಕಳಿಸೋಣ ಅಂತ ಬೇಗ ಬೇಗ ರೆಡಿ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಸ್ಯಾಂಡ್ವಿಚ್ ಕೊಟ್ಟಿದ್ದೀನಿ. ಅವಳ ರಿಯಾಕ್ಷನ್ ಏನು, ಹೇಗೆ ತಿಂತಾಳೆ, ಅವಳಿಗೆ ಇಷ್ಟ ಆಗಿದ್ದು ತಿಂಡಿ ಆದರೆ ಪಟಾಪಟ್ ತಿನ್ಕೊಂಬಿಡ್ತಾಳೆ. ಇಲ್ಲಾಂದರೆ ನಾವು ಮುಂದೆ ಕೂತು ತಿನ್ನಿಸ್ತಾ ಇರಬೇಕು. ಪಾಪ ಆ್ಯಕ್ಚುಲಿ ಊರಿಗೆ ಹೋಗೋ ಖುಷಿ ಮಾತ್ರ ಸಖತ್ತಿದೆ. ಅಮ್ಮ ಎಷ್ಟು ಗಂಟೆಗೆ ಬಿಡ್ತಾರೆ, ಬಂದ ತಕ್ಷಣ ಹೋಗೋದೇನಾ, ಇಲ್ಲಾಂದರೆ ಅಲ್ಲೇ ಬಸ್ ಹತ್ತೋಣ, ಫುಲ್ಲು ಕ್ಯೂರಿಯಾಸಿಟಿಲಿ ಕೇಳ್ತಾಳೆ. ಪಾಪ ಸ್ಕೂಲವರು ಈ ಹಬ್ಬಕ್ಕೆ ಸ್ಟಾರ್ಟ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ ರಜೆ ಕೊಡೋದು. ಬಟ್ ಇವ್ರ ಸ್ಕೂಲಲ್ಲಿ ಕೊಟ್ಟಿಲ್ಲ. ಕೆಲವೊಂದು ಸ್ಕೂಲಲ್ಲಿ ಕೊಟ್ಟಿದ್ದಾರೆ. ನಮಗೂ ಬೇಜಾರಿದೆ, ಯಾಕೆಂದರೆ ಹಬ್ಬ ಮುಗಿಸ್ಕೊಂಡು ಅಲ್ಲೇ 1-2 ದಿವಸ ಇದ್ದು ಬರ್ಬೋದಿತ್ತು. ಬಟ್ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ ಅಲ್ವಾ. ಈಗ ನಮಗೆ ಬೇಕಾದಾಗ ಕೊಡಲ್ಲ, ಬೇಕಿಲ್ಲದೆ ಇರೋ ಕೊಡ್ತಾರೆ. ಬೇಕಿದ್ದಾಗ ಅಲ್ವಾ ಕೊಡಬೇಕಾಗಿರೋದು. ಪಾಪುಗೆ ಎದ್ದಿದ ತಕ್ಷಣ ಮೇಡಮ್ ಅವರು ಟಿ ವಿ ನೋಡಿದ್ದಾರೆ ಅಂದರೆ ಮಾಮಿ ಹಾಕಿಲ್ಲ, ಅಂದರೆ ಶ್ಲೋಕಗಳು ಹಾಕಿಲ್ಲ ಅಂತ ಬೇಜಾರು ಮಾಡ್ಕೊತಿರ್ತಾರೆ. ಹಾಗಾಗಿ ನಾನು ಶ್ಲೋಕ ಹಾಕಿ ಕೂರಿಸಿ ತಿನ್ಲಿಕ್ಕೆ ಕೊಟ್ಟೆ. ಫೈನಲಿ ರೆಡಿ ಆದಳು. ರೆಡಿ ಮಾಡಿ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿ ಹೊರಡ್ತಾ ಇದ್ದಾಳೆ. ಇವಳ ಕಳಿಸ್ಕೊಟ್ಟು ಪಾಪನ್ನ ನಾನು ರೆಡಿ ಆಗಬೇಕು. ಪಟಾಪಟ್ ಮನೆ ಕೆಲಸ ಮುಗಿಸಿ ರೆಡಿಯಾಗಿ ಅವ್ರು ಬರೋಷ್ಟರಲ್ಲಿ ಪೂರ್ತಿ ಕ್ಲಿಯರ್ ಮಾಡಬೇಕು. ರೆಡಿ ಆಗೋದು ಮನೆ ಕೆಲಸ ಅಂದರೆ ಇವತ್ತು ಫುಲ್ಲು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೆ ನಾನು ಬೇಗ ಬೇಗ ರೆಡಿ ಆಗಬೇಕು ಅಂತ ಇರೋದು. ಯಾಕೆಂದರೆ ನಾಳೆ ಹಬ್ಬ ಇರೋದ್ರಿಂದ ನಮ್ಮ ಮನೆಯವರು ಊರಿಗೆ ಬಂದರೆ ಪೂಜೆ ಮಾಡಿಬಿಟ್ಟು ಬರ್ತಾರಲ್ವ. ಹಾಗಾಗಿ ಟೆನ್ಷನ್ ಇರಲ್ಲ, ಬಂದಮೇಲೆ ಟೆನ್ಷನ್ ಇರಲ್ಲ ನನಗೆ. ಮತ್ತು ಹಬ್ಬಕ್ಕೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು ಅನ್ನೋದಿರಲ್ಲ. ಹಾಗಾಗಿ ಬೇಗ ಬೇಗ ಮನೆ ಕೆಲಸ ಮುಗಿಸ್ಕೊಂಡು ಪೂರ್ತಿ ಮಾಡೋಣ ಅಂತ ಪಾಪ ಹೋದ್ಲು. ಊರು ಅಂದ್ಕೊಂಡೇ ಹೋದ್ಲು ಸ್ಕೂಲಿಗೆ. ಬರೋಷ್ಟರಲ್ಲಿ ಬೇಗ ಹೊರಡಬೇಕು. ಮತ್ತು ನನಗೆ ಅಲ್ಲಿ ಲೇಟ್ ಆಗಿಬಿಡುತ್ತೆ. ಬಸ್ಸು ಟ್ರಾಫಿಕ್ ಇರ್ಬೋದು, ಅಥವಾ ಊರಿಗೆ ಹೋದರೆ ಅಲ್ಲಿ ಹೋಗೋದು ಊರಿಗೆ ತುಂಬ ಹಿಂಸೆ ಆಗುತ್ತೆ. ಹಾಗಾಗಿ ಬೇಗ ಬೇಗ ಮಾಡ್ತಾಯಿದ್ದೀನಿ. ಅಂದರೆ ಲಾಸ್ಟ್ ವೀಕು, ಈ ವೀಕ್ ಫುಲ್ಲು ಹಾಫ್ ಡೇ ಬಿಡ್ತಿದ್ದಾರೆ ಅಂದರೆ ಸ್ಕೂಲು. ಲಾಸ್ಟು ವೀಕೆಲ್ಲ ಅಂದರೆ ನಾರ್ಮಲ್ ಡೇಸಲ್ಲೆಲ್ಲ ಫುಲ್ ಡೇ ಅಲ್ವಾ, ನಾನು ಎಷ್ಟು ಕೆಲಸ ಮಾಡಿಕೊಂಡ್ರೂ ಟೈಮ್ ಇರೋದು. ಬಟ್ ಈ ಥರ ಇದ್ದಾಗ ನನಗೆ ಟೈಮು ಹೇಗೆ ಹೋಗುತ್ತೆ ಗೊತ್ತಾಗಲ್ಲ, ಬೇಗ ಟೈಮ್ ಹೋಗುತ್ತೆ. ಹಾಗಾಗಿ ಬೇಗ ಬೇಗ ಮನೆ ಕೆಲಸ ಮುಗಿಸಿ ನಾನು ಸ್ನಾನ ಮಾಡಿಕೊಂಡು ಬಂದು ಇವಾಗ ದೇವ್ರ ಮನೆ ಕೆಲಸ ಶುರು. ದೇವ್ರ ಸಾಮಾನೆಲ್ಲ ತೊಳೆದು ಉಜ್ಜಿ ಎಲ್ಲ ಮಾಡಿ ಜೋಡಿಸಿ ರೆಡಿ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ಟೆನ್ಷನ್ನು. 1 ಅವರಲ್ಲಿ ನಾನು ಆ್ಯಕ್ಚುಲಿ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಪೂಜೆನೂ ಮಾಡಬೇಕು ಅಂತ ಪಟಾಪಟ್ ಮಾಡ್ತಾಯಿದ್ದೀನಿ. ಬಟ್ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಟೈಮ್ ಇಟ್ಕೊಂಡೆ ನಾನು ಮಾಡಿಕೊಂಡೆ. ಆ್ಯಕ್ಚುಲಿ ಲಾಸ್ಟಲ್ಲಿ ನನಗೆ ಒಂಥರ ಖುಷಿ ಆಗುತ್ತೆ, ಎಷ್ಟು ಟೈಮಿಗೆ ಮಾಡಿದೆ ಅಂತ. ಬೇಗ ಆದರೆ ಫುಲ್ಲು ಖುಷಿ, ಎಷ್ಟು ಬೇಗ ಮಾಡಿದ್ದೀನಿ ನಾನು ಅಂತ. ಯಾಕೆಂದರೆ ಕೆಲವೊಂದು ಟೈಮಲ್ಲಿ ಅರ್ಜೆಂಟ್ ಬೇಗ ಮಾಡಬೇಕು ಅಂದಾಗ ನಮಗೆ ಈಸಿ ಆಗುತ್ತೆ. ಯಾವ ಥರ ಮಾಡಿದ್ರೆ ಬೇಗ ಆಗುತ್ತೆ ಅಂತ ನಾವು ಯೋಚನೆ ಮಾಡಬೇಕು. ನೋಡಿ, ಇಲ್ಲಿ ಫುಲ್ಲು ಎಲ್ಲ ದೇವ್ರ ಸಾಮಾನು ತೆಗೆದು ಎಲ್ಲ ವಾಶ್ ಮಾಡಿದೆ ಬೇಗ ಬೇಗ. ಇವಾಗ ಎಲ್ಲ ವಾಶ್ ಮಾಡಿದ ಮೇಲೆ ಒರೆಸಿಟ್ಕೋತಾ ಇದ್ದೀನಿ. ಈ ರೀತಿ ಇಮಿಡಿಯೇಟ್ ಎಲ್ಲ ಒರೆಸಿ ಇಟ್ಟರೆ ಹಾಳಾಗಲ್ಲ, ಅಂದರೆ ಕಲರ್ ಚೇಂಜ್ ಆಗೋಲ್ಲ. ಮತ್ತು ಮಾರ್ಕ್ ಬರುತ್ತೆ ನೀರಿಂದು, ಅದು ಬರಲ್ಲ. ಹಾಗಾಗಿ ಎಲ್ಲ ಪೂರ್ತಿ ಒರೆಸ್ಕೋತಾ ಇದ್ದೀನಿ. ಪೂರ್ತಿ ಒರೆಸ್ಕೊಂಡ ತಕ್ಷಣ ನಾನಿವಾಗ ದೇವ್ರ ಸಾಮಾನು ಅಂದರೆ ದೇವ್ರ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೋಬೇಕಲ್ವ. ಹಾಗಾಗಿ ದೇವ್ರ ಮನೆ ಕ್ಲೀನ್ ಮಾಡೋಣ ಅಂತ ಹೊರಟೆ. ಇಲ್ಲಿ ಸದ್ಯ ನನಗೆ ನಿಜ ಒಂದು ಬೆನಿಫಿಟ್ ಅಂದರೆ ಫೋಟೋ. ಮೊದಲು 3, 4, 5 ಫೋಟೋ ಆ ಥರ ಇತ್ತು. ಎಲ್ಲ ಫೋಟೋಸನ್ನು ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಅದಕ್ಕೆ ಬೊಟ್ಟು ಒಂದೊಂದಕ್ಕೆ ಇಟ್ಕೊಂಡು ಒಂಥರ ಹಿಂಸೆ ಆಗ್ತಿತ್ತು, ಕಷ್ಟ ಆಗ್ತಿತ್ತು. ಹಾಗೆ ದೇವ್ರ ಮನೇಲಿ ಜೋಡಿಸೋಗು ಅಷ್ಟೇ ತುಂಬ ಕಷ್ಟ ಆಗೋದು. ಇವಾಗ ನೋಡಿ, ಒಂದೇ ಫೋಟೋನ ಹಿಂಸೆನೇ ಇಲ್ಲ, ತುಂಬ ಈಸಿ ಅನಿಸುತ್ತೆ. ಆ್ಯಕ್ಚುಲಿ ದೇವ್ರ ಮನೇಲಿ ಒಂದೇ ಫೋಟೋ, ಎಲ್ಲ ದೇವರು ಒಂದೇ ಫೋಟೋದಲ್ಲಿ ಇಟ್ಕೊಂಡ್ರೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಕೆಲವ್ರ ಮನೇಲಿ ಎಷ್ಟು ಫೋಟೋಸ್ ಇಟ್ಟಿರ್ತಾರೆ ಅಂದರೆ ಫುಲ್ಲು ದೇವ್ರ ಮನೇಲಿ ಸ್ವಲ್ಪನೂ ಸ್ಪೇಸ್ ಇರೋಲ್ಲ, ಆ ರೀತಿ ಇಟ್ಟಿರ್ತಾರೆ. ಬಟ್ ನನಗೆ ಅದೆಲ್ಲ ಇಷ್ಟನೇ ಆಗಲ್ಲ.
ಏಕೆಂದರೆ ನಮಗೆ ಎಲ್ಲ ಟೈಮಲ್ಲೂ ಒಂದೇ ಥರ ಸಿಚುವೇಶನ್ ಇರಲ್ಲ ಕ್ಲೀನ್ ಮಾಡೋಕ್ಕೆ. ಮತ್ತು ಆ ಟೈಮ್ಗೆ ಆಗಿಲ್ಲ ಅಂದರೆ ಮನಸ್ಸಿಗೆ ಬೇಜಾರಾಗ್ತಾ ಇರುತ್ತೆ. ಈ ಥರ ಇದ್ದರೆ ಯಾವ ಟೈಮಲ್ಲಿ ಬೇಕಾದರೂ ಎಷ್ಟೇ ಬ್ಯುಸಿ ಇದ್ರೂ ಮಾಡ್ಕೊಂಬಿಡ್ಬೋದು. ಹಾಗಾಗಿ ನಾನು ಈ ರೀತಿ ಸಿಂಪಲ್ಲಾಗೇ ಮೇಂಟೈನ್ ಮಾಡ್ತೀನಿ. ನಮಗೆ ಬೇಜಾರಾಗಬಾರ್ದು. ಹಬ್ಬಗಳ ಟೈಮಲ್ಲಿ ಈ ರೀತಿ ಊರಿಗೆ ಹೋಗೋ ಟೈಮಲ್ಲಿ ನೋಡಿ ಎಷ್ಟು ಬೇಗ ಆಯಿತು. ಹಾಗಾಗಿ ಇವಾಗ ನೋಡಿ 1/2 ಅವರು ದೇವ್ರ ಸಾಮಾನು ಎಲ್ಲ ತೊಳೆದು ಪೂರ್ತಿ ಒರೆಸಿಟ್ಟಿದ್ದೀನಿ. ಇವಾಗ ನಾನು ಜೋಡಿಸೋದು ಎಲ್ಲನೂ ಆಯಾ ಪ್ಲೇಸಿಗೆ ಅದಾದ್ರ ಪ್ಲೇಸಿಗೆ ಜೋಡಿಸ್ಕೊಂಬಿಡ್ತೀನಿ. ಫಸ್ಟು ದೀಪಗಳಾಯಿತು, ಮತ್ತು ಪುಟಾಣಿ ದೇವ್ರುಗಳು, ವಿಗ್ರಹಗಳು ಮತ್ತು ಫೋಟೋ ಎಲ್ಲ ಅದರ ಪ್ಲೇಸ್ಗೆ ಅದಕ್ಕೆ ಜೋಡಿಸ್ಕೊಂಬಿಟ್ಟು ಆಮೇಲೆ ನಾನು ಒಂದೇ ಕಡೆ ಇರುತ್ತಲ್ವ ಎಲ್ಲನೂ ಥಿಂಗ್ಸು, ಅದಕ್ಕೆ ನಾನು ಬೊಟ್ಟಿಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆಗ ಬೊಟ್ಟಿಡೋಕ್ಕೆ ಹಿಂಸೆ ಆಗೋಲ್ಲ, ಆ ಕಡೆ ಇದೆ ಈ ಕಡೆ ಇದೆ ಅಂತ. ಕೆಲವರು ಎಲ್ಲ ಈಚೆ ಇಟ್ಕೊಂಡು ಕೆಳಗಡೆ ಇಟ್ಕೊಂಡು ಎಲ್ಲ ರೆಡಿ ಮಾಡಿ ಆಮೇಲೆ ಎತ್ತಿರ್ತಾರೆ. ಬಟ್ ನನಗೆ ಅದು ಇಷ್ಟ ಆಗೋಲ್ಲ. ಮೊದಲಿಂದ ನನಗಿದೇ ಅಭ್ಯಾಸ ಇದೆ. ಹಾಗಾಗಿ ಈ ರೀತಿ ನಾನು ದೇವ್ರ ಮನೇಲಿ ಜೋಡಿಸ್ಕೊಂಡು ಮೇಂಟೈನ್ ಮಾಡೋದು. ಇವಾಗ ಎಲ್ಲ ದೇವ್ರಿಗೂ ಒಟ್ಟಿಗೆ ಫೋಟೋಸ್ಗೆ ಮತ್ತು ದೀಪಗಳಿಗೆಲ್ಲದಕ್ಕೂ ಬೊಟ್ಟಿಟ್ಟು ಇವಾಗ ರೆಡಿ ಮಾಡೋದಷ್ಟೇ. ಇವಾಗ ಆಲ್ಮೋಸ್ಟು ಕಳ್ಸೋದು ಎಲ್ಲ ಕೆಲಸ ಮುಗೀತು. ಫೈನಲಿ ನಾನಿವಾಗ ದೇವರಿಗೆ ಹೂವು ಹಾಕಿ ಪೂಜೆ ಮಾಡೋದಷ್ಟೇ. ನೋಡಿ, ಫೈನಲಿ ಹೂವು ಹಾಕಿ ದೇವ್ರ ಫೋಟೋಗೆಲ್ಲ ಹೂವು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇವಾಗ ಇಮ್ಮಿಡಿಯೇಟ್ ಬೇಗ ಬೇಗ ಪೂಜೆ ಮಾಡಿ ನಾನು ಇನ್ನೂ ತಿಂಡಿ ತಿಂದಿಲ್ಲ. ತಿಂಡಿ ತಿಂದು ಪ್ಯಾಕಿಂಗ್ ಮಾಡಿಕೊಂಡು ರೆಡಿ ಆಗಬೇಕು. ಬಟ್ ಟೈಮ್ ಆಯಿತು, ಪಾಪು ಬರ್ತಾಳೆ ಅನ್ನೋ ಟೈಮಿಗೆ ಕರೆಕ್ಟಾಗಿ ಎಲ್ಲ ನನ್ನ ಪೂಜೆ ಎಲ್ಲ ಮುಗೀತು. ಮಿನಿಮಮ್ 11 ಆಯಿತು ನನ್ನ ಪೂಜೆ ಎಲ್ಲ ಮುಗಿಸೋದ್ರಲ್ಲಿ. ಕರೆಕ್ಟು ಟೈಮ್ಗೆ ನಾನು ಪೂಜೆ ಎಲ್ಲ ಅಂದರೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಯಾಕೆಂದರೆ ಪಾಪು ಬರೋಕ್ಕೆ ಟೈಮ್ ಕರೆಕ್ಟಾಗಿ ಸರಿ ಹೋಗುತ್ತೆ ಅಂತ. ಇಲ್ಲ ಅಂದರೆ ಅವಳು ಬಂದರೆ ಗಂಟೆ ತೊಗೊಳ್ಳೋದು, ಮಾಮಿ ತೊಗೊಳ್ಳೋದು, ಆ ಮಾಮಿ ಈ ಮಾಮಿ ಅಂತ ಹೆಸ್ರು ಹೇಳ್ಕೊಂಡು ನಮಸ್ಕಾರ ಮಾಡ್ಕೊಂಡು ಕೂತ್ಕೋತಾಳೆ. ನೋಡಿ, ಪೂಜೆ ಆಯಿತು, ನಾನು ತಿಂಡಿ ತಿಂದ್ಕೊಂಡೆ. ಸ್ಯಾಂಡ್ವಿಚ್ಚು 1-2 ಸ್ಯಾಂಡ್ವಿಚ್ ತಿಂದ್ಕೊಂಡು ರೆಡಿ ಮಾಡ್ಕೊಳ್ಳೋಣ, ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಅಂತ ನೋಡಿ ಎಲ್ಲ ಜೋಡಿಸ್ಕೊಂಡೆ. ಬಂದಿದ್ದ ತಕ್ಷಣವೇ ನಾನು ದೇವರು ಹಾಡುಗಳು ಹಾಕಿದ್ದೆ ಅಲ್ವಾ, ಬೆಳಗ್ಗೆಯಿಂದ ಹಾಡ್ತಾನೆ ಇತ್ತಲ್ಲ, ಅದು ಹಾಡು ಬರ್ತಾನೆ ಇತ್ತು. ಅದನ್ನು ನೋಡ್ತಿದ್ದಾಳೆ. ಅಂದರೆ ಮಕ್ಕಳು ಆಡೋ ಹಾಡುಗಳ್ದೇನಾದರೂ ವೀಡಿಯೋ ಬಂದರೆ ನೋಡ್ತಾ ಇರ್ತಾಳೆ. ಇವಾಗ ನಾನು ರೆಡಿ ಮಾಡ್ಕೋತಾ ಇದ್ದೀನಿಲ್ಲ, ಫುಲ್ಲು ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀನಿ. ಡ್ರೆಸ್ ಬಿಚ್ಚು ಅಂದರೆ ಟಿ ವಿ ನೋಡ್ಕೊಂಡು ನಿಂತಿದ್ದಾಳೆ. ನೀನು ಬಿಚ್ಚಿಲ್ಲ ಅಂದರೆ ನಾನು ಊರಿಗೆ ಕರ್ಕೊಂಡೋಗಲ್ಲ ಅಂದಿದ್ದ ತಕ್ಷಣ ಪಟಾಪಟ್ ಎಲ್ಲ ಕೆಲಸ ಮುಗಿಸಿ ಮೇಡಮವರು ರೆಡಿ ಆದರು. ನಾನಿಲ್ಲಿ ಪ್ಯಾಕಿಂಗ್ ಮಾಡಿಕೊಂಡು ದೇವರಿಗೆ ಅಂದರೆ ಪೂಜೆಗೆಲ್ಲ ಹೂವು ರೆಡಿ ಮಾಡ್ಕೊಂಡಿದ್ದೆ. ಮಲ್ಲಿಗೆ ಹೂವು ಮತ್ತು ಸಾಮಂತಿಗೆ, ರೋಸು. ಏಕೆಂದರೆ ಮತ್ತು ಅಲ್ಲಿ ನಾವು ಇವಾಗ ಹೂವು ಹುಡುಕೊಂಡು ನಮಗೆ ಬೇಕಾಗಿದ್ದು ಹೂವು ಸಿಗೋಲ್ಲ. ಹಾರನೂ ನಾವೇ ಮಾಡ್ಕೊಳ್ಳೋಣ ಅಂತ ಮಲ್ಲಿಗೆ ಹೂವು ತೊಗೊಂಡಿದ್ದೀನಿ. ತಾತ ಅಜ್ಜಿಗೆ ಹಾರ ಮಾಡಿ ಮಿಕ್ಕಿದ್ದೆಲ್ಲ ಫೋಟೋಸಿಗೆ ಸಾಮಂತಿಗೆ ಕಟ್ಕೊಳ್ಳೋಣ ಅಂತ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ತರಿಸಿಟ್ಕೊಂಡಿದ್ದೆ, ಪ್ಯಾಕ್ ಮಾಡ್ಕೊಂಡು ಹೊರಟ್ವಿ. ಫೈನಲಿ ನಾವು ಆಲ್ಮೋಸ್ಟು ಹೆಚ್ಚು ನವರಂಗಿ ಅಲ್ವಾ ಹೋಗೋದು, ರಾಜಾಜಿನಗರ್ಗೆ ಬಸ್ ಹತ್ತೋಕ್ಕೆ. ಅಲ್ಲಿಗೆ ಕರ್ಕೊಂಡೋದ್ರು ಆ್ಯಕ್ಚುಲಿ ಬಸ್ ಹತ್ಸೋಣ ಅಂತ. ನಾವು ಹೇಳಿದ್ರು ಇವರು, ನಾನು ಬರೋದ್ರೊಳಗೆ ನೀವು ರೆಡಿಯಾಗಿರಿ, ನಾನು ಬರ್ತೀನಿ ಅಂತ. ಹಾಗಾಗಿ ನಾವು ರೆಡಿಯಾಗಿದ್ವಿ. ಅವ್ರು ಬಂದರು, ಕರ್ಕೊಂಡು ಬಂದರು. ನೋಡಿ, ರಾಜಾಜಿನಗರ್ಗೆ ಫೈನಲಿ ನಾವು ಬಸ್ಗೆ ಅಂತ ಬಂದ್ವಿ. ರೋಡಲ್ಲಿ ನಾವು ಯೋಚನೆ ಮಾಡಬೇಕಾಗಿತ್ತು. ರಾಜಾಜಿನಗರಲ್ಲಿ ಆ್ಯಕ್ಚುಲಿ ರೋಡೆಲ್ಲ ತೆಗ್ದಿದ್ದಾರೆ. ಏನೋ ಪೈಪುದು ಸ್ಯಾನಿಟ್ರಿದು ಏನೋ ರೆಡಿ ಮಾಡೋಕ್ಕೆ. ಮತ್ತು ಹೈವೇ ಅಲ್ವಾ, ಆ ಒಂದು ಹೋಗೋ ಲೈನು ಕಟ್ಟಾಯಿತು ಅಂದರೆ ತೆಗೆದ್ರು ಅಂದರೆ ಇನ್ನು ಅಲ್ಲಿ ಹೋಗೋಕ್ಕೆ ಜಾಗನೇ ಇಲ್ಲ ಸೈಡಲ್ಲಿ. ಹಾಗಾಗಿ ಬೇರೆ ರೂಟಲ್ಲಿ ಹೋಗ್ತಿತ್ತು ಬಸ್ಗಳೆಲ್ಲ. ನಾವು ಕಾಯ್ದು ಫೈನಲಿ ಯಶವಂತಪುರಕ್ಕೆ ಬಂದು ಗೋವರ್ಧನ್ಗೆ ಅಲ್ಲಿ ಬಸ್ ಹತ್ತಿದ್ದಾಯಿತು. ನಿಜ, ಊರಿಗೆ ಹೋಗೋಕ್ಕೆ ಹೊರಟ್ರೆ ಏನಾದರೂ ಒಂದು ಈ ರೀತಿ ಕಿರಿಕಳಿದ್ದೇ ಇರುತ್ತೆ. ಒಂದೊಂದು ಟೈಮ್ ರಾಜಾಜಿನಗರದಲ್ಲಿ ಬಸ್ ಇದ್ದರೂ ಬರ್ತಾಯಿದ್ರೂ ಹೋಗಿ ನಿಂತರೆ 1/2 ಅವರ್ 1 ಅವರ್ ಆದರೂ ಬಸ್ ಬರೋಲ್ಲ. ನಿಜ, ನಾವು ಹೊರಟ್ರೆ ಹೀಗಾಗುತ್ತಾ ಅನಿಸುತ್ತೆ, ತಲೆನೋವು. ಬಟ್ ಏನೋ ಇಲ್ಲೂ ಅಷ್ಟೇ 2 ಬಸ್ಸು ಎಷ್ಟು ಈಸಿಯಾಗಿ ಮಿಸ್ ಆಯಿತು ಅಂದರೆ, ಲೈನು ಒಂದೇ ಟೈಮ್ಗೆ ಎಲ್ಲ ಬಸ್ ಬಂದುಬಿಡುತ್ತೆ. ಸೈಡಲ್ಲಿ ಕಳ್ಳನ ಥರ ತಪ್ಪಿಸ್ಕೊಂಡು ಹೊರಟೋಗ್ಬಿಡ್ತಾರೆ ಬಸ್ ಡ್ರೈವರು. ಅಯ್ಯೋ, ನಾವು ಕೂಗಿದ್ರೂ ನಿಲ್ಲಿಸಲ್ಲ. ತುಂಬ ಹಿಂಸೆ ಆಗಿತ್ತು. 2 ಬಸ್ 3 ಬಸ್ ಬಿಟ್ಟು ಬೇಜಾರು ಮಾಡ್ಕೊಂಡು ಫೈನಲಿ ನಾವು ಮಧುಗಿರಿ ಬಸ್ನ ಹತ್ಕೊಂಡು ಮಧುಗಿರಿಲಿ ಇಳಿಯೋಣ. ಮಧುಗಿರಿಲಾದರೆ ತುಮಕೂರು ಕಡೆಯಿಂದ ಎಲ್ಲ ಕಡೆಯಿಂದ ಬರೋ ಬಸ್ಗಳು ಹೋಗುತ್ತಲ್ಲ ಅಂತ ನಾವು ಮಧುಗಿರಿಗೆ ಬಂದ್ವಿ. ಅಲ್ಲಿ ನೋಡಿ ಬಸ್ಸಲ್ಲಿ ಫುಲ್ಲು ಪಾಪು ಹತ್ತಿದ ತಕ್ಷಣ ಮಲಗಿಬಿಟ್ಲು. ಮತ್ತು ಆಮೇಲೆ ಎದ್ಲು, ದವಸಪೇಟೆ ಬಂದಮೇಲೆ ಎದ್ಲು. ಅಲ್ಲಿ ಡ್ರ್ಯಾಗನ್ ಫ್ರೂಟ್ ತಿಂದ್ಕೊಂಡು ಕಲ್ಲರ್ ನೋಡು ಅಂತ ನನ್ನ ಹಾಡ್ಕೊಂಡು ನಗ್ತಾಯಿದ್ಲು.
ಕಾಮಿಡಿ ಮಾಡ್ಕೊಂಡು ನಕ್ಕೊಂಡು ತಮಾಷೆ ಮಾಡ್ಕೊಂಡು ಹೊರಟ್ವಿ. ಇಲ್ಲಿ ಫುಲ್ಲು ಮಳೆ ಸ್ಟಾರ್ಟ್ ಆಗಿತ್ತು. ಗ್ರೀನಿಶು, ಎಲ್ಲಿ ನೋಡಿದ್ರೂ ಫುಲ್ಲು ಮಳೆ ಗ್ರೀನ್ ಇರುತ್ತಲ್ವ, ಸಖತ್ತಿತ್ತು. ಬೆಟ್ಟ ಎಲ್ಲ ಫುಲ್ಲು ಗ್ರೀನು. ಬುಜ್ಜಿ ಫುಲ್ಲು ಮೌಂಟೇನ್ಸ್ ಅಂದ್ಕೊಂಡು ಆಟ ಆಡ್ಕೊಂಡು ನಕ್ಕೊಂಡು ನೋಡ್ಕೊಂಡು ಇದ್ಲು. ಚೆನ್ನಾಗಿತ್ತು. ಏಕೆಂದರೆ ಮಧ್ಯದಲ್ಲಿ ಹೋಗೋ ಬಸ್ಸಿನಲ್ವ ನಾವು ಹತ್ತಿದ್ದು, ಹಾಗಾಗಿ ಫ್ರೀ ಇತ್ತು, ಸ್ವಲ್ಪ ರಶ್ ಏನು ಇರಲಿಲ್ಲ. ಹಾಗಾಗಿ ನಾವು ಆರಾಮಾಗಿ ಹೋದ್ವಿ. ಬಟ್ ಈ ಬಸ್ಸು ಹತ್ತೋ ತನಕ ಒಂದು ತಲೆನೋವು ಅಷ್ಟೇ. ಹತ್ತ ಮೇಲೆ ಏನು ತೊಂದರೆ ಇಲ್ಲ, ಆರಾಮ ಹೋಗ್ತೀವಿ, ಟೆನ್ಷನ್ ಇಲ್ಲದಿರೋ ಹಂಗೆ. ಒಂದು ಕಡೆ ಫುಲ್ಲು ಎಷ್ಟು ನೀಟಾಗಿ ನೋಡಿ, ಮಳೆ ಫುಲ್ಲು ಹಿಮ ಥರ ಎಷ್ಟು ಚೆನ್ನಾಗಿತ್ತು. ಬೆಟ್ಟಗಳೇ ಕಾಣಿಸ್ತಾ ಇರಲಿಲ್ಲ, ದೂರ ದೂರ ಬೆಟ್ಟ ಆ ಥರ ಇತ್ತು. ಬಟ್ಟು ಒಂದೊಂದು ಟೈಮ್ ಒಂದೊಂದು ಕಡೆ ಹೋಗ್ತಾ ಹೋಗ್ತಾ ಸ್ವಲ್ಪ ಬಿಸಿಲು ಅನಿಸೋದು. ಪಾಪು ನೋಡಿ ಫುಲ್ಲು ಇನ್ನೇನು ಇಳಿಬೇಕು ಅನ್ನೋ ಟೈಮ್ಗೆ ಎದ್ದು ನಿಂತ್ಕೊಂಡ್ಬಿಟ್ಲು. ನನಗೆ ಸಾಕಾಯಿತು, ನಾನು ನಿಂತ್ಕೋತೀನಿ ಸ್ವಲ್ಪ ಹೊತ್ತು ಅಂತ. ಏಕೆಂದರೆ ಮಧುಗಿರಿಯಿಂದ ಬೇರೆ ಬಸ್ ಅಲ್ವಾ ಹತ್ತಿದ್ದು. ಹಾಗಾಗಿ ಅಲ್ಲಿಂದ ನಾವು 15 ಮಿನಿಟ್ಸ್ ಅಷ್ಟೇ ಆಗೋದು, ಮಧುಗಿರಿಯಿಂದ ಇಲ್ಲಿಗೆ ಬರೋಕ್ಕೆ 15 ಮಿನಿಟ್ಸ್ ಆಗುತ್ತಷ್ಟೇ. ಬಂದ್ವಿ ಫೈನಲಿ. ಮನೆಯಲ್ಲಿ ನಮ್ಮ ಮಾವ ನಮ್ಮ ಅಕ್ಕ ಇಬ್ಬರು ಕಾರಲ್ಲಿ ಬರ್ತಾಯಿದ್ದೀವಿ, ಅಲ್ಲೇ ಇರು ಅಂದ್ರ. ಹಾಗಾಗಿ ನಿಂತಿದ್ದೀವಿ. ವೆಯ್ಟ್ ಮಾಡಿ ಸಾಕಾಯಿತು. ಹೋಗಿ ಅವರೇ ಬಂದಿರ್ತಾರೆ, ಫಸ್ಟು ಬೈತಾರೆ ಅಂದ್ಕೊಂಡು ಬೇಜಾರು ಮಾಡ್ಕೊಂಡು ಬಂದ್ವಿ. ಬಟ್ ಅವರು ಏನೋ ಶಾಪಿಂಗ್ ಮಾಡ್ತಿದ್ರಂತೆ. ಹಾಗಾಗಿ ವೆಯ್ಟ್ ಮಾಡಿ ಪಾಪು ಫುಲ್ಲು ಹೊಟ್ಟೆ ಹಸಿವು ಮತ್ತು ನಾನು ಕೂತ್ಕೋಬೇಕು ಏನೇನೋ ಹೇಳ್ಕೊಂಡು ನನ್ನ ರೇಗಿಸ್ಕೊಂಡಿದ್ಲು. ಬಟ್ ಸೊಳ್ಳೆಗಳು ಕಾಟ ಬೇರೆ ನನಗೆ. ಈ ಬಸ್ ಸ್ಟಾಪಲ್ಲಿ ಸೊಳ್ಳೆಗಳಂದರೆ ಇಷ್ಟು ದಪ್ಪ ಯಪ್ಪ, ಎದ್ರುಕೊಂಡು ನಿಂತಿದ್ವಿ. ಮತ್ತೆ ಸ್ವಲ್ಪ ಆ ಕಡೆ ಈ ಕಡೆ ವಾಕ್ ಮಾಡಿಸ್ತಾ ಇದ್ದೆ ಪಾಪುನ. ಫೈನಲಿ ಅವರು ಬಂದರು, ಕರ್ಕೊಂಡು ಊರಿಗೆ ಹೊರಟ್ವಿ. ಇವಾಗ ಹೋಗಿ ಬೇಗ ಊಟ ಮಾಡಿ ಹೂವು ಪೋಣಿಸ್ಬೇಕು. ಯಾಕೆಂದರೆ ನೆಕ್ಸ್ಟು ಬೆಳಗ್ಗೆನೇ ಅಲ್ವಾ ನಮ್ಮದು ಹಬ್ಬ ಇರೋದು. ನಾವು ಡೇ ಎಲ್ಲ ಫುಲ್ಲು ಪ್ರಿಪ್ರೇಷನ್ನೇ ಇರುತ್ತೆ, ಸಂಜೆ ಪೂಜೆ ಅಲ್ವಾ ನಮ್ಮದು. ಹಾಗಾಗಿ ನಾವು ಬೇಗ ಎಲ್ಲ ಕೆಲಸ ಮುಗಿಸ್ಕೋಬೇಕು. ನೈಟೇ ಹೂವು ಕಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಆಗಿತ್ತು. ನೋಡಿ, ಹೂವು ಎಲ್ಲ ಫಸ್ಟು ಬಂದಿದ್ದ ತಕ್ಷಣ ತೆಗೆದುಬಿಟ್ಟೆ. ಯಾಕೆಂದರೆ ಫುಲ್ಲು ನೀರು ಥರ ಬಿಟ್ಕೊಂಡ್ಬಿಡುತ್ತೆ ಹೂವು, ಇಲ್ಲಾಂದರೆ ಸೆಕೆಗೆ. ಆಮೇಲೆ ಹೂವು ಎಲ್ಲ ಸ್ವಲ್ಪ ಹಾಳಾಗಿಬಿಟ್ರೆ ಕಷ್ಟ, ಆಮೇಲೆ ಬೆಳಗ್ಗೆ ಪೂಜೆಗೆ ಅಂತ ತೆಗೆದಿಟ್ಟು ನಮ್ಮ ಅಕ್ಕ ಏನು ಮಾಡ್ತಾರೆ ಅಂತ ನೋಡಿದೆ. ಮುದ್ದೆ ಮಾಡ್ತಾಯಿದ್ರು, ಸಾಂಬಾರು ಮಾಡಿಟ್ಟೋಗಿದ್ರಲ್ಲ, ಮೊಳಕೆ ಹುಳ್ಳಿಕಾಳು ಸಾಂಬಾರು ಮಾಡಿದರು. ತಿನ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲರೂ, ನಾನು ಫಸ್ಟು ಮಲ್ಲಿಗೆ ಹೂವು ಹಾರ ಮಾಡೋಣ ಅಂತ ಪೋಣಿಸ್ತಾ ಇದ್ದೀನಿ. ನಮ್ಮ ಅಕ್ಕನ್ನು ಬಾ ಬೇಗ ಹೂವು ಕಟ್ಟೋಣ ಅಂತ ಕರಿತಾನೇ ಇದ್ದೀನಿ. ಬಟ್ ನಮ್ಮ ಅಕ್ಕ ಫುಲ್ಲು ಶಾಪಿಂಗ್ ಮಾಡಿದ್ರಲ್ವ, ಎಲ್ಲದನ್ನೂ ಎತ್ತಿಟ್ಟು ಮತ್ತು ಕಾಳುಗಳನ್ನ ನೆನೆಸ್ಬೇಕು, ಬೆಳಗ್ಗೆಗೆ ಅಡುಗೆ ಮಾಡೋಕ್ಕೆ ಬೇಕಲ್ಲ ಅಂತ ಕಾಳು ನೆನೆಸ್ತೀನಿ ಅಂತ ಕೂತಿದ್ದಾಳೆ. ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಎತ್ತಿಡೋಣ ಫಸ್ಟು ಅಂತ ರೆಡಿ ಮಾಡ್ಕೋತಿದ್ದಾಳೆ. ನಾನಿಲ್ಲಿ ಚಿಕ್ಕದಾಗಿ 2 ಹಾರ ಪೋಣಿಸೋಣ ಅಂತ. ಯಾಕೆಂದರೆ ನಾವಿಲ್ಲಿ ಕಳಸ ಮತ್ತು ಬಿಂದಿಗೆ ಅಲ್ವಾ ಇಡೋದು, ಇನ್ನೇನು ತುಂಬ ದೊಡ್ಡ ಹಾರ ಎಲ್ಲ ಏನು ಬೇಕಾಗಲ್ಲ. ಹಾಗಾಗಿ ಪುಟಾಣಿ ಹಾರಗಳನ್ನ 2 ಪೋಣಿಸೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಪಾಪು ಫುಲ್ಲು ಕಾಮಿಡಿ ಮಾಡಿಕೊಂಡು ನನ್ನ ವೀಡಿಯೋ ಮುಂದೆ ಬಂದು ಇಲ್ಲಿ ಆಟ ಆಡ್ಕೊಂಡು ರೇಗಿಸ್ತಿದ್ದಾಳೆ ನೋಡಿ. ಮತ್ತು ನಾನು ಹಾಗೆ ಬೆಂಗಳೂರಿಂದ ಬರೋ ಟೈಮಲ್ಲಿ ಏನೇನಾಯಿತು, ಪಾಪು ಏನೇನು ಮಾತಾಡಿದ್ಲು, ಹೇಗಿತ್ತು ಅಂತ ಎಲ್ಲ ನಮ್ಮ ಅಕ್ಕಂಗೆ ಹೇಳ್ಕೊಂಡು ನಕ್ಕೊಂಡು ತಮಾಷೆ ಮಾಡ್ಕೊಂಡು ಹೂವು ಪೋಣಿಸ್ತಾ ಇದ್ದೆ. ಚೆನ್ನಾಗಿತ್ತು ಒಂಥರ. ಆದರೆ ಬಸ್ ಹತ್ತೋ ತನಕ ಒಂಥರ ಹಿಂಸೆ ಅಂದರೆ ಹಿಂಸೆ. ಯಪ್ಪ, ಎಷ್ಟು ಕಷ್ಟ ಹಿಂಸೆ ಅಂದರೆ. ಒಬ್ಬೊಬ್ಬರೇ ಆದರೆ ಹೇಗೋ ಬರ್ಬೋದು, ದೊಡ್ಡವರಾದರೆ ಮಕ್ಕಳನ್ನ ಅಂದರೆ ಆ ಬಸ್ಸು ಮುಂದೆ ಹೋಗಿ ನಿಲ್ಲಿಸ್ತಾರೆ, ಹಿಂದೆ ನಿಲ್ಲಿಸ್ತಾರೆ. ಅಯ್ಯೋ, ಮಕ್ಕಳನ್ನ ಹೇಳ್ಕೊಂಡು ನಾವು ಫಾಸ್ಟಾಗಿ ಹೋಗೋಕ್ಕಾಗಲ್ಲ, ಎತ್ಕೊಂಡು ಓಡೋಕ್ಕಾಗಲ್ಲ. ಯಪ್ಪ, ಹಿಂಸೆ ಅನ್ಬೇಡಿ. ಅದನ್ನೇ ನಮ್ಮ ಅಕ್ಕನ ಹತ್ರ ಮಾತಾಡಿಕೊಂಡು ನಮ್ಮ ಅಕ್ಕನ ಅದೇ ಅಂತಾಯಿದ್ರು, ಯಪ್ಪ ಎಷ್ಟು ಕಷ್ಟ ಹಿಂಸೆ ನನಗೂ ಗೊತ್ತು, ಅದಕ್ಕೆ ನಾನು ನಿನ್ನ ಕರೆದಾಗೆಲ್ಲ ಬರೋಕ್ಕೆ ಈ ಥರ ಹಿಂಸೆ ಪಡೋದು ಅಂತ ಹೇಳ್ತಾ ಇದ್ಲು. ಹಾಗೆ ಇವಾಗ ನಮ್ಮ ಅಕ್ಕನೂ ಬಂದು ಹೂವು ಕಟ್ಟೋಕ್ಕೆಲ್ಲ ಎತ್ತಿಟ್ಟು, ಇವಾಗ ನೋಡಿ ಫುಲ್ಲು ಹೂವು ಬೇಗ ಕಟ್ಟಿ ಮುಗಿಸ್ಬಿಡೋಣ. ಬೇಗ ಮುಗಿಸ್ಬಿಟ್ರೆ ಹಿಂಸೆ ಆಗೋಲ್ಲ. ಹಾಗಾಗಿ ಪಟಾಪಟ್ ಕಟ್ಟೋಣ, ಬೇಗ ಕಟ್ಟಿ ಬೇಗ ಮಲ್ಗೋಣ, ಬೇಗ ಎದ್ದೇಳೋಣ ಅಂದ್ಕೊಂಡ್ರೆ ಟೈಮ್ ಹಾಗೇ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮಕ್ಕ ಫುಲ್ಲು ಬೇಗ ಕಟ್ಟು ಅಂತ ನಾನು ರೇಗಿಸ್ತಾ ಇದ್ದೆ. ಬಟ್ ಆ್ಯಕ್ಚುಲಿ ನನಗಿಂತೂ ಬೇಗ ಕಟ್ಟೋದೇ ನಮ್ಮಕ್ಕ. ಬಟ್ ಇಬ್ಬರು ಸೇಮೇ ಕಟ್ಟೋದು. ಬಟ್ ನಾನು ಪೋಣಿಸೋದಲ್ವಾ, ಅದು ಒಂದು ಮೊಗ್ಗು ಸ್ವಲ್ಪ ಇದಾದರೂ ವೇಸ್ಟ್ ಆಗುತ್ತೆ. ಮೊಗ್ಗುಗಳು ದಪ್ಪ ಚೆನ್ನಾಗಿರೋದು ನೋಡಿಕೊಂಡು ನೀಟಾಗಿ ಆರಿಸ್ಕೊಂಡು ನಿಧಾನಕ್ಕೆ ಕಟ್ತಾಯಿದ್ದಿದ್ದು. ಇಲ್ಲಾಂದರೆ ಹಾರಗಳು ಚೆನ್ನಾಗಿ ಕಾಣಲ್ಲ. ಆ್ಯಕ್ಚುಲಿ ಚಿಕ್ಕ ಪುಟ್ಟದ್ದು ಎಲ್ಲ ಹಾಕಿ ಕಟ್ತಾಯಿದ್ರೆ
ಬೆಳಗ್ಗೆಗೆ ಹರಳಿದ ಮೇಲೆ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನೋಡಿ ಫೈನಲಿ ನಾನು ಪುಟ್ಪುಟಾಣಿ 2 ಹಾರ ಎಷ್ಟು ಚೆನ್ನಾಗಿದೆ, ಮಧ್ಯದಲ್ಲಿ ಈ ರೀತಿ ರೋಸ್ ಹಾಕಿದ್ದೀನಿ. ಚೆನ್ನಾಗಿತ್ತು, ಒಂಥರ ಸೂಪರಾಗಿತ್ತು. ನಮ್ಮ ಅಕ್ಕನೂ ಚೆನ್ನಾಗಿದೆ ಸಾಕು, ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರು. ಹಾಗೆ ಮಿಕ್ಕಿದ್ದು ಮುಗ್ಗುಗಳಿತ್ತಲ್ಲ ಅದನ್ನೆಲ್ಲ ನಮ್ಮ ಅಕ್ಕ ಹೂವು ಕಟ್ತಾಯಿದ್ಲು, ಮುಡ್ಕೊಳ್ಳೋರ್ಗೆ ಯಾರಿಗಾದರೂ ಮುಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ. ಇಲ್ಲಿ ನೋಡಿ ನಾವು ಒಮ್ಮಿಗೆ ನಿದ್ದೆ ಬರ್ತಾಯಿದೆ, ನಮಗೆ ಕಣ್ಣು ಎಳಿತಾ ಇದೆ, ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ, ಹೂವು ನೋಡೋಕ್ಕಾಗ್ತಾಯಿಲ್ಲ. ಆದರೆ ಇವಳಿಗೆ ಮಾತ್ರ ನಿದ್ದೆ ಬರ್ತಾಯಿಲ್ಲ ಮೇಡಮ್ ಅವ್ರಿಗೆ. ಮಲ್ಗೋಗು ಅಂದರೆ ಅವ್ರು ದೊಡ್ಡಪ್ಪ ಕರಿತಾನೆ ಇದ್ದಾರೆ ಮಲ್ಕೋಬಾ ಅಂತ. ಹೋಗ್ತಾನೇ ಇಲ್ಲ ನಮ್ಮ ಜೊತೆ, ಸುಮ್ಮನೆ ಆಟ ಆಡ್ಕೊಂಡು ರೇಗಿಸ್ಕೊಂಡು ಕುಣ್ಕೊಂಡಿದ್ದಾಳೆ. ಇವಾಗ ಸ್ವಲ್ಪ ಸೋಫಾ ಮೇಲೆ ನಿದ್ದೆ ಬರ್ತಾ ಇರೋಂಗೆ ಅನಿಸುತ್ತೆ, ಅದಕ್ಕೆ ಮಲಗಿದ್ಲು. ನಾನು ಹೋದೆ ರೇಗ್ಸೋಕ್ಕೆ. ನಮ್ಮನ್ನು ಇಷ್ಟೊಂದು ರೇಗಿಸಿದ್ಲು ಅಂತ ನಾನು ಅವಳನ್ನ ರೇಗಿಸೋಣ ಅಂತ ಹೋದೆ. ಅವು ಫುಲ್ಲು ನಗೋದು ಇಲ್ಲ, ಏನೂ ಇಲ್ಲ, ಒಂಚೂರು ನಗೋದು, ಆಮೇಲೆ ಮಲಗ್ತೀನಿ ನಾನು ಅಂತ ಆ ಕಡೆ ತಿರ್ಕೊಂಡು ಮಲಗೋದು, ಆ ಥರ ಮಾಡ್ತಾಯಿದ್ಲು. ಸ್ವಲ್ಪ ಹೊತ್ತವಳ ಹತ್ರ ಆಟ ಆಡಿ ಎಲ್ಲ ಎತ್ತಿಟ್ಟು ನಾವು ಮಲಗೋಣ ಅಂತ ಹೊರಟ್ವಿ. ಇನ್ನೇನು ಇಷ್ಟೇ ಇವತ್ತಿನ ವ್ಲಾಗ್, ಇಷ್ಟೇ. ಫುಲ್ಲು ನಾವು ಹೂವು ಎತ್ತಿಟ್ಟಿದ ತಕ್ಷಣ ಇನ್ನೇನಿಲ್ಲ, ಮಲಗೋದೆ ಅಲ್ವಾ. ಹಾಗಾಗಿ ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟು ವೀಡಿಯೋದಲ್ಲಿ ಮತ್ತೆ ಸಿಗೋಣ. ನಾಳೆ ಹಬ್ಬದ ವೀಡಿಯೋ ಹೇಗಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬಾಯ್.